ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಮೈನಾರಿಟೀಸ್ ಹಿತವನ್ನು ಕಾಂಗ್ರೆಸ್ ಅವರು ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ. ನಿಮ್ಮ ಜೊತೆ ನಾವಿದ್ದೀವಿ. ಚಿಕ್ಕ ಪುಟ್ಟ ಅಸಮಾಧಾನಗಳಿರ್ಬೋದು, ದಯವಿಟ್ಟು ಕೈ ಮುಗಿದು ನಾನು ದಾವಣಗೆರೆ ಎಲ್ಲ ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ BJP ಅಯೋಗ್ಯರಿಗೆ, BJP ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು BJP ಅವರು, ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು BJP ಅವರು, ನಿಮ್ಮ ಕುಟುಂಬದ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡಿದವರು BJP ಅವರು. ಇವತ್ತು ನೀವು ಯಾವುದೋ ಅಸಮಾಧಾನಕ್ಕೆ BJPಗೆ ಓಟ್ ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ, ಈ BJP ಅಸಮರ್ಥರಿಗೆ, ಅಯೋಗ್ಯರಿಗೆ ನೀವು ಪಾಠ ಕಲಿಸ್ತೀರಾ ಅಂತ ನಂಬಿಕೆ ನನಗಿದೆ ಸರ್. ಸರ್ ಈಗ ನೋಡಿ, ಈಗ ಅವ್ರು ಯಾರು ಕ್ಯಾಂಡಿಡೇಟ್ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಒಂದು ಕುಟುಂಬ ಹಿನ್ನೆಲೆ ಇದೆ. ಈಗ ನೀವು ಕುಟುಂಬ ರಾಜಕಾರಣ ಮಾತಾಡೋದಾದ್ರೆ BJP ಕ್ಯಾಂಡಿಡೇಟ್ ಅವ್ರ ತಂದೆನೂ ರಾಜಕಾರಣದಲ್ಲಿದ್ದವ್ರೆ, JDS ಅಲ್ಲಿ ಇದ್ದವ್ರೆ. ಇಲ್ಲಿ ಏನಾಗಿದೆ ನೋಡಿ ಸರ್, ಸಮರ್ಥ ಅನ್ನೋ ವ್ಯಕ್ತಿ ಆತ ಆಸ್ ಎನ್ ಇಂಡಿವಿಜುವಲ್ ಆತ ಕೇಪಬಲ್ ಇದ್ದಾನೆ. ಹೊಸ ಜನರೇಷನ್ ಬರಲಿ, ನಾನು ಇಲ್ಲ ಅಂತಿಲ್ಲ. ನೋಡಿ ಸರ್, ಎಲ್ಲ ಈಕ್ವೇಷನ್ಸಲ್ಲಿ ಹೈಕಮಾಂಡ್ ಇವತ್ತು ನಾವು ಯಾರು ನೋಡಿ, ಹೈಕಮಾಂಡ್ ಇವತ್ತು ಮುಸ್ಲಿಂ ಬಾಂಧವರು ಕೊಟ್ಟಿದ್ರು, ನಾವೆಲ್ಲರೂ ಗೆಲ್ಲಿಸ್ಕೊಂಬರ್ತಿದ್ವಿ. ಇವತ್ತು ಆ ಹುಡುಗನ ಕೊಟ್ಟಿದ್ದಾರೆ, ಎಲ್ಲರೂ ಸೇರಿ ಗೆಲ್ಲಿಸ್ತಾರೆ. ನನಗೆ ನಂಬಿಕೆ ಇದೆ ಸಮರ್ಥನ ಅತ್ಯಂತ ಅಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತಾರೆ ಅಂತ. ಈಗ ವೆರಿ ಸಿಂಪಲ್, ನನಗೆ ಯಾವ ಬ್ಯಾಕ್ ಗ್ರೌಂಡ್ ಇತ್ತು? ಪಾರ್ಟಿ ಟಿಕೆಟ್ ಕೊಡ್ಲಿಲ್ವಾ? ನನಗೆ ತಂದೆ ತಾಯಿ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಜಾತಿ ಹಿನ್ನೆಲೆ ಇಲ್ಲ, ಯಾವುದೇ ಕಾರ್ಡ್ ಇಲ್ಲದೆ ನನ್ನ ತಂದೆ ಎಂಥವ್ರ ಮೇಲೆ ನಿಲ್ಲಿಸಿದ್ರು, ಪಕ್ಷ ಗೆಲ್ಸ್ಕೊಂಬಂತಲ್ಲ. ಎಲ್ಲೆಲ್ಲಿ ಯಾರ್ಯಾರು ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅನ್ನೋ ಈಕ್ವೇಷನ್ಸ್ ಮೇಲೆ ನಾವು ಟಿಕೆಟ್ ಕೊಡ್ತೀವಿ ಸರ್. ಇಲ್ಲಿ ಇದು ಅಂತಲ್ಲ, ಬಟ್ ಎಲ್ಲ ನನಗೆ ನಂಬಿಕೆ ಇದೆ. ಈಗ MLC ಮಾಡಿದ್ದೀವಿ ಆಲ್ರೆಡಿ ಒಂದು ಮುಸ್ಲಿಂ ಬಾಂಧವರಿಂದ. ಎಲ್ಲ ರೀತಿ ಮುಸ್ಲಿಂ ಬಾಂಧವರಿಗೆ ಗೌರವ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ನಾನು ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮನ್ನು ಕೇವಲವಾಗಿ ಮಾತಾಡೋ BJPಗೆ ಒಂದು ಓಟು ತಾವು ಹಾಕಬಾರ್ದು ಸರ್.